ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉಗ್ರರಾದಂಥ ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ರನ್ನು ಭಾರತಕ್ಕೆ ಗಡೀಪಾರು ಮಾಡಲಿಕ್ಕೆ ಪಾಕಿಸ್ತಾನ ಸಿದ್ಧ ಇದೆ ಅಂತ ಅಲ್ಲಿಯ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಹೇಳಿದ್ದಾರೆ. ಈ ಬಿಲಾವಲ್ ಭುಟ್ಟೋ ಜರ್ದಾರಿ ಯಾರು ಅಂತ ನಿಮಗೆ ಸ್ಪಷ್ಟವಾಗಿ ನೆನಪಿದೆ ಅಂತ ಅನ್ಕೋತೇನೆ. ಈತನನ್ನು ಪಾಕಿಸ್ತಾನದ ಪಪ್ಪು ಅಂತ ಕರೀತಾರೆ. ಈತ ಎಷ್ಟು ಅಗ್ರೆಸಿವ್ ಆಗಿದ್ದಾನೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಮಲ್ಲಿಕಾರ್ಜುನ ಮುತ್ಯನ ಮಗ ಇದ್ದಾನಲ್ಲ ಪ್ರಿಯಾಂಕ್ ಖರ್ಗೆ, ಅದೇ ರೀತಿಯ ಮನಸ್ಥಿತಿ. ಈತ ಎಲ್ಲ ಖಾತೆಯ ಬಗ್ಗೆ ಮಾತಾಡ್ತಾನೆ. ಎಲ್ಲ ಅಂತಾರಾಷ್ಟ್ರೀಯ ವಿಚಾರಗಳಿಗೆ ತಾನೇ ತಾರ್ಕಿಕವಾದ ತೀರ್ಮಾನಕ್ಕೆ ಬಂದು ನಿಲ್ತೀನಿ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿದರೆ ಅರಾಜಕತೆಯ ತಾರಕಾವಸ್ಥೆಯಲ್ಲಿ ಅವರಿದ್ದಾರೆ. ಈತ ನಿನ್ನೆ ಅಲ್ ಜಜೀರಾ ಅನ್ನುವಂಥ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟ. ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ವಿಶ್ವಾಸಾರ್ಹತೆಯ ಅಭಿವೃದ್ಧಿಗೋಸ್ಕರ ನಾವು ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದ್ ಮತ್ತು ಜೈಷ್ ಎ ಮೊಹಮ್ಮದ್ನ ಮಸೂದ್ ಅಜರ್ ಇವರಿಬ್ಬರನ್ನೂ ಗಡೀಪಾರು ಮಾಡಲಿಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಗಡೀಪಾರು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಭಾರತ ಸಹಕರಿಸಬೇಕು. ಇನ್ನೂ ಒಂದು ವಾರ ಆಗಿಲ್ಲರಿ ಇವನು ಹೇಳಿ, ನೀರನ್ನು ಹರಿಸಿ, ಇಲ್ಲದೇ ಇದ್ದರೆ ನಾವು ನಿಮಗೆ ರಕ್ತವನ್ನು ಹರಿಸ್ತೀವಿ ಅಂತ. ಅಂದರೆ ಯುದ್ಧದ ಉಮೇದಿನಲ್ಲಿದ್ದ, ಯುದ್ಧದ ಉನ್ಮಾದದಲ್ಲಿದ್ದ, ಏನು ಗೆದ್ದು ಬಿಡ್ತೀವಿ ನಾವು ಯುದ್ಧ ಅನ್ನುವ ರೀತಿಯಲ್ಲಿ ಭ್ರಮಾಧೀನನಾದಂಥ ವ್ಯಕ್ತಿ ಇದ್ದ. ಆ ಕಡೆ ನೋಡಿದರೆ ಬಂಕರ್ನಲ್ಲಿ ಅಡ್ಕೊಂಡು ಕೂಡುವಂಥ ಮುಲ್ಲಾ ಮುನೀರು, ಈ ಕಡೆ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗುವಂಥ ಶಹಬಾಜ್ ಶರೀಫು, ಇವರಿಬ್ಬರ ಮಧ್ಯೆ ಈತ ಮಾಜಿ ವಿದೇಶಾಂಗ ಸಚಿವ, ಈತ ಯುದ್ಧಕ್ಕೆ ಕರೆ ಕೊಡ್ತಾ ಇದ್ದ. ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದ ಸ್ಟೋರಿ. ಈಗ ಹೇಳ್ತಾನೆ, ನಾವು ನಮ್ಮ ಉಗ್ರರನ್ನು ನಿಮಗೆ ಕಳಿಸ್ಕೊಡ್ತೀವಿ. ಪಾಕಿಸ್ತಾನದ ಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅನ್ನೋದಕ್ಕೆ ನಿನ್ನ ಮೈಕ್ರೋಸಾಫ್ಟ್ ಬಿಡುಗಡೆ ಮಾಡಿರುವಂಥ ಪತ್ರಿಕಾ ಹೇಳಿಕೆ ನೋಡ್ಕೊಂಡು. ಮೈಕ್ರೋಸಾಫ್ಟ್ ಇಷ್ಟು ವರ್ಷದಿಂದನೂ ಮೊದಲನೇದಾಗಿ ಅಲ್ಲಿ ಉದ್ಯೋಗಿಗಳನ್ನ ಕಡಿತ ಮಾಡ್ತಾ ಬಂತು. ಈಗ ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಕಚೇರಿಗಳನ್ನು ಅದು ಒಟ್ಟಿಗೆ ಬಂದ್ ಮಾಡ್ತಾ ಇದೆ. ಪಾಕಿಸ್ತಾನದ ತನ್ನ ಅಸ್ತಿತ್ವವನ್ನು ಅಲ್ಲಿಂದ ಸ್ಥಳಾಂತರಗೊಳಿಸ್ತಾ ಇದೆ. ಕಾರಣ ಕೇಳಿದರೆ ಬೇರೆ ಬೇರೆ ಕಾರಣ ಹೇಳ್ತಾರೆ. ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಈಗ ಟೆಕ್ನಾಲಜಿ ಬದಲಾಗಿದೆ, ಅಷ್ಟು ಸಿಬ್ಬಂದಿಗಳ ಅಗತ್ಯ ಇಲ್ಲ. ಅದಲ್ಲ ಕಾರಣ. ಕಾರಣ ಏನು ಅಂದರೆ, ಅಲ್ಲಿರುವಂಥ ಅಸ್ಥಿರತೆ, ಅಲ್ಲಿರುವಂಥ ಭಯೋತ್ಪಾದನೆಯಿಂದ ನಲುಗಿ ಹೋಗಿದ್ದಾವೆ ಅಲ್ಲಿಯ ಟೆಕ್ನೋಕ್ರಾಟ್ ಕಂಪನಿಗಳು. ಈಗ ಅವರಿಗೆ ಅಲ್ಲಿ ಇರಲಿಕ್ಕೆ ಸಾಧ್ಯ ಇರಲಾರ್ದಂಥ ಸ್ಥಿತಿ ಬಂದಿದೆ. ಮಜಾ ಅಂದರೆ, ಪಾಕಿಸ್ತಾನ ಯಾವಾಗ ಭಾರತದ ಜೊತೆ ಈ ರೀತಿ ಯುದ್ಧ ಮಾಡ್ಕೊಳ್ಳುತ್ತೋ, ಸಂಘರ್ಷ ಮಾಡ್ಕೊಳ್ಳುತ್ತೋ, ಆ ಕಡೆಯಿಂದ ಅಮೇರಿಕ, ಈ ಕಡೆಯಿಂದ ಚೈನಾ ಫೀಡ್ ಮಾಡ್ತಾ ಇರ್ತವೆ, ಬಹುಮಾನವನ್ನು ಕೊಡ್ತಾ ಇರ್ತವೆ, ಇನಾಮನ್ನು ಘೋಷಿಸ್ತವೆ. ಒಂದು ಕಡೆ IMFನಿಂದ ಕೊಡ್ತವೆ, ಇನ್ನೊಂದು ಕಡೆ ಬೇರೆ ರೀತಿಯಿಂದ ದುಡ್ಡನ್ನು ಇವರಿಗೆ ಸಲ್ಲಿಸಲಾಗತ್ತೆ. ಅಮೇರಿಕ ಅಂದ ತಕ್ಷಣ ನೆನಪಾಯಿತು, ಎಲಾನ್ ಮಸ್ಕ್ ಒಂದು ಅದ್ಭುತವಾದ ಕೆಲಸ ಮಾಡಿಬಿಟ್ಟಿದೆ. ಅಮೇರಿಕಾದಲ್ಲಿ ಪ್ರಮುಖವಾಗಿರೋದು ಎರಡು ಪಕ್ಷ, ಒಂದು ಡೆಮೊಕ್ರೆಟಿಕ್ ಪಕ್ಷ, ಒಂದು ರಿಪಬ್ಲಿಕನ್ ಪಕ್ಷ. ಈಗ ಅಧಿಕಾರದಲ್ಲಿರೋದು ರಿಪಬ್ಲಿಕನ್ ಪಕ್ಷ. ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ನಿಕಟವರ್ತಿ. ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ. ಶ್ರೀಮಂತರಲ್ಲಿ ಶ್ರೀಮಂತ, ಬಿಲಿಯನೇರ್ ಅನ್ನೋಕ್ಕಿಂತ ಟ್ರಿಲಿಯನೇರ್ ಅನ್ಬೋದು, ಆ ರೀತಿಯ ವ್ಯಕ್ತಿ. ಒಂದು ಕಡೆ ಎಕ್ಸ್ ಎನ್ನುವಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲು, ಮತ್ತೊಂದು ಕಡೆ ಜಗತ್ತನ್ನೇ ನಿಬ್ಬರ್ಗಗೊಳಿಸಿದಂಥ ಟೆಸ್ಲಾ ಕಾರು, ಜೊತೆಗೆ ಈತನ ಸ್ಯಾಟಲೈಟ್ಗಳು, ಖಾಸಗಿ ಸ್ಯಾಟಲೈಟ್ಗಳ ಉಡ್ಡಯನ, ಅಂಥ ದೊಡ್ಡ ಸ್ಟಾರ್ಲಿಂಕ್ ಅಂತ ಕಂಪ್ನಿ, ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್. ಆತ ತನ್ನ ಎಕ್ಸ್ ಹ್ಯಾಂಡಲ್ನಲ್ಲಿ ಒಂದು ಸಮೀಕ್ಷೆಗೆ ಹಾಕಿದ. ಏನಂತ ಸಮೀಕ್ಷೆ ಮಾಡ್ದ? ಅಮೇರಿಕೆಗೆ ಮತ್ತೊಂದು ಪಕ್ಷದ ಅಗತ್ಯವಿದೆಯೇ, ನಾನು ರಾಜಕೀಯ ಪಕ್ಷಕ್ಕೆ ಬರಬಹುದೇ? 10 ಲಕ್ಷ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ 65.4% ಜನ ಎಲಾನ್ ಮಸ್ಕ್ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು, ತಮ್ಮ ಮತವನ್ನು ಹಾಕಿದರು. ಈಗ ಆತ ಅಮೇರಿಕಾ ಪಾರ್ಟಿ ಅನ್ನುವಂಥ ಹೊಸ ಪಾರ್ಟಿಯನ್ನು ಪ್ರಾರಂಭ ಮಾಡಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಸೆಡ್ ಹೊಡೆದಿದ್ದಾನೆ. ನಿಮ್ಗೆ ಗೊತ್ತಿರಲಿ, ಡೊನಾಲ್ಡ್ ಟ್ರಂಪ್ಗಿನ ವಿರುದ್ಧವಾಗಿ ದೊಡ್ಡದಾದಂಥ ಚಕ್ರವ್ಯೂಹ, ವಿಷವ್ಯೂಹವನ್ನೇ ರಚಿಸಲಾಗಿತ್ತು. ಎಡಪಂಥೀಯರು ಎಲ್ಲ ಟೂಲ್ ಕಿಟ್ಗಳನ್ನು ಪ್ರಯೋಗ ಮಾಡಿದರು. ಆವಾಗ ರಾಕ್ ಸಾಲಿಡ್ ಆಗಿ ನಿದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಇದೇ ಎಲಾನ್ ಮಸ್ಕ್. ಎಲಾನ್ ಮಸ್ಕ್
ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ದಕ್ಷತಾ ಇಲಾಖೆಯ ಮುಖ್ಯಸ್ಥರನ್ನಾಗಿ ಆತನ ನೇಮಕಾತಿ ಮಾಡಲಾಯಿತು, ಸಲಹೆಗಾರನನ್ನಾಗಿ ತೆಗೆದುಕೊಳ್ಳಲಾಯಿತು. ಅನಗತ್ಯವಾಗಿ ದುಡ್ಡು ಹೇಗೆ ಅಪವ್ಯಯ ಆಗ್ತಾ ಇದೆ ಅದನ್ನು ಸೋರಿಕೆಯನ್ನು ನಿಲ್ಲಿಸುವಂಥ ಆತನಿಗೆ ಜವಾಬ್ದಾರಿ ಕೊಡಲಾಯಿತು. ಆದರೆ ಎಲಾನ್ ಮಸ್ಕನ ಮನಸ್ಸಿಗೆ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಕಂಡ ಹೇಳಿಕೆ ಕೊಡೋದು, ಕಂಡ ಕಾಯ್ದೆಗಳನ್ನು ಜಾರಿಗೆ ತರುವ ಪ್ರಯತ್ನ ಮಾಡಿದ್ದರಿಂದಾಗಿ ಬೇಸತ್ತಂಥ ಎಲಾನ್ ಮಸ್ಕ್ ಕೊನೆಗೆ ಒಂದು ದಿವಸ ಹೊರಗಡೆ ಬರ್ತಾರೆ. ಎಷ್ಟು ದಿವಸ ಅವರು ದಕ್ಷತಾ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೋ ಅಷ್ಟು ದಿವಸವೂ ಅವರ ಶೇರ್ ರೇಟ್ ಬೀಳ್ತಾ ಇರುತ್ತೆ. ಎಷ್ಟು ದಿವಸ ಈತ ಅಧಿಕಾರಕ್ಕೆ ಬಂದರು, ಜನವರಿ 20ರಿಂದ ಇಲ್ಲಿಯವರೆಗೂ ಡೊನಾಲ್ಡ್ ಟ್ರಂಪ್ ತಮ್ಮ ಕುಟುಂಬದ ವ್ಯಾಪಾರಾಭಿವೃದ್ಧಿಯಲ್ಲಿ 24/7 ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜಗತ್ತಿನಾದ್ಯಂತ ತಮ್ಮ ವ್ಯಾಪಾರ ವಹಿವಾಟನ್ನು, ಕುಟುಂಬದ ವ್ಯಾಪಾರ ವಹಿವಾಟನ್ನು ವಿಸ್ತರಿಸಿಕೊಳ್ತಾ ಇದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಒಬ್ಬ ವ್ಯಕ್ತಿ ತ್ಯಾಗ ಮಾಡಿದ್ದಾನೆ, ಆತನ ಶೇರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಮೌಲ್ಯ ಕಡಿಮೆ ಆಗ್ತಾ ಇದೆ. ಇನ್ನೊಬ್ಬ ಆತ ದಿವಾಳಿ ಅಂಚಿನಲ್ಲಿದ್ದಂಥ ವ್ಯಕ್ತಿ ರಾಷ್ಟ್ರದ ಅಧ್ಯಕ್ಷ ಆಗ್ತಾನೆ. ಆತ ತನ್ನ ವಹಿವಾಟನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾನೆ. ಯಾರು ತನ್ನನ್ನು ಗೆಲ್ಲಿಸಿದ್ರು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒನ್ ಬಿಗ್ ಬಿಲ್ ಅಂತೇನು ಇವರು ಮಾಡಿದರು, ಆ ಬಿಲ್ಲನ್ನು ವಿರುದ್ಧವಾಗಿ ಈತ ಧ್ವನಿಯನ್ನೆತ್ತಾರೆ. ಎಲಾನ್ ಮಸ್ಕ್ ಈ ರೀತಿಯಾದಂಥ ಜನರ ಮೇಲೆ ನೀನು ಟ್ಯಾಕ್ಸೇಷನ್ ಹಾಕಿ ಅವರಿಗೆ ತೊಂದರೆ ಕೊಡೋದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನಿನಗೆ ಇಷ್ಟ ಇದ್ರೆ ಇರು, ಇಲ್ಲದೇ ಇದ್ರೆ ಇದು ಬಿಟ್ಟು ಹೋಗು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಕೊನೆಗೆ ಎಲಾನ್ ಮಸ್ಕ್ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ವ್ಯಕ್ತಿ, ಈತನನ್ನು ಗೆಲ್ಲಿಸಿದ ವ್ಯಕ್ತಿ ನಾನೇ ನಿಂತರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲವಾ ಅಂತ ಈಗ ಪಕ್ಷದ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಲ್ಲಿ ಸಣ್ಣ ಬೇರೆ ಬೇರೆ ಪಕ್ಷಗಳಿದ್ದಾವೆ, ಗ್ರೀನ್ ಪಾರ್ಟಿ ಅಂತ ಇದೆ, ಬೇರೆ ಬೇರೆ ಪಕ್ಷಗಳಿದ್ದಾವೆ. ಆದರೆ ಪ್ರಮುಖವಾಗಿ 2 ಪಕ್ಷಗಳು ಅಲ್ಲಿ ನಿರ್ಣಾಯಕವಾದ ಹಂತದಲ್ಲಿ ನಿಲ್ತವೆ. ಈಗ ಎಲಾನ್ ಮಸ್ಕ್ ಅವರ ಪಕ್ಷ ಏನಾಗತ್ತೆ ಅನ್ನೋದು ಕಾದು ನೋಡಬೇಕಾದಂಥ ವಿಚಾರ. ಮತ್ತು ನಮ್ಮ ಮಾಜಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ.ವೈ. ಚಂದ್ರಚೂಡ್ ಅವರು ಸುದ್ದಿಯಲ್ಲಿದ್ದಾರೆ. ಏನವ್ರ ಸುದ್ದಿ? ಡಿ.ವೈ. ಚಂದ್ರಚೂಡ್ ಅವರು ಕೃಷ್ಣ ಮೆನನ್ ಮಾರ್ಗದಲ್ಲಿ ಒಂದು ಬಂಗಲೆಯಲ್ಲಿದ್ದರು. ಟೈಪ್ 8 ಬಂಗ್ಲಾ ಅಂತಾರೆ. ಒಟ್ಟಲ್ಲಿ 34 ಜನ ದಿಲ್ಲಿಯಲ್ಲಿ ಜಡ್ಜ್ ಇದ್ದಾರೆ. ಅದರಲ್ಲಿ ಒಬ್ಬರು ಇಲ್ಲ, 33 ಜನ ಜಡ್ಜ್ ಇದ್ದಾರೆ. ಆ 33 ಜಡ್ಜ್ಗಳಲ್ಲಿ 29 ಜನರಿಗೆ ಈಗಾಗಲೇ ಕ್ವಾರ್ಟರ್ಸ್ಗಳನ್ನು ಕೊಡಲಾಗಿದೆ, 4 ಜನರಿಗೆ ಕ್ವಾರ್ಟರ್ಸ್ ಇಲ್ಲ. ಈ 4 ಜನರಲ್ಲಿ 3 ಜನ ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ಅಪಾರ್ಟ್ಮೆಂಟ್ನ ವ್ಯವಸ್ಥೆ ಮಾಡಲಾಗಿದೆ. ಒಬ್ಬರಿಗೆ ಸರ್ಕಾರಿ ಅತಿಥಿ ಗೃಹವನ್ನು ಕೊಡಲಾಗಿದೆ. ಯಾವಾಗಲೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ, ಅದೇ ಕೃಷ್ಣ ಮೆನನ್ ಮಾರ್ಗದಲ್ಲಿರುವಂಥ ಬಂಗ್ಲಾ ಏನಿದೆ, ಆ ಬಂಗ್ಲೆ ಹೇಗೆಪ್ಪ ಅಂತಂದರೆ, ಒಬ್ಬ ಚೀಫ್ ಜಸ್ಟಿಸು ನಿವೃತ್ತರಾದ ತಕ್ಷಣ ಅಲ್ಲಿಂದ ಖಾಲಿ ಮಾಡಬೇಕು. ಆದರೂ ಅವರಿಗೆ 6 ತಿಂಗಳ ಅವಧಿಯನ್ನು ಕೊಡಲಾಗತ್ತೆ ಬಿಡಲಿಕ್ಕೆ. ಬೇರೆ ಕಡೆ ವ್ಯವಸ್ಥೆ ಮಾಡ್ಕೋಬೇಕು, ಅನುಕೂಲಗಳು ಅನಾನುಕೂಲಗಳು ಇರಲಿ ಅನ್ನೋಂಥ ಕಾರಣಕ್ಕೋಸ್ಕರ 6 ತಿಂಗಳು ಟೈಮ್ ಕೊಡಲಾಗುತ್ತೆ. ಇವರು ನವಂಬರ್ 10, 2024ಕ್ಕೆ ನಿವೃತ್ತರಾದರು ಈ ಡಿ.ವೈ. ಚಂದ್ರಚೂಡ್ ಅವರು. ಅವ್ರಿಗೆ 2 ಈ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ಆ ಮಕ್ಕಳಿರೋದ್ರಿಂದ ನನಗೆ ಅನಾನುಕೂಲ ಆಗುತ್ತೆ, ತಕ್ಷಣದಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೊಂದು ಸ್ವಲ್ಪ ಸಮಯ ಕೊಡಿ. ಏಕೆಂದರೆ ಮುಂದೆ ಬಂದಂಥ ಸಂಜೀವ್ ಖನ್ನಾ ಅವರು ಕೂಡ ಭಾಳ ಕಡಿಮೆ ಅವಧಿಗೋಸ್ಕರ ಚೀಫ್ ಜಸ್ಟಿಸ್ ಆಗಿರೋದ್ರಿಂದ ಅವರು ಆ ಟೈಪ್ 8 ಬಂಗ್ಲಾಗೆ ಶಿಫ್ಟ್ ಆಗುವ ಸಾಧ್ಯತೆ ಇರೋದಿಲ್ಲ, ಸ್ಥಳಾಂತರಗೊಳ್ಳೋದಿಲ್ಲ. ಆದ್ದರಿಂದ ಇದೇ ಬಂಗ್ಲೆಯಲ್ಲಿ ನಾನು ಮುಂದುವರಿತೇನೆ ಅಂತ. ಈಗ ಸುಪ್ರೀಂ ಕೋರ್ಟ್ನ ಆಡಳಿತ ಇಲಾಖೆ ಈ ವಸತಿ ಸಚಿವಾಲಯಕ್ಕೆ ಪತ್ರ ಬರೆದಿದೆ. ಡಿ.ವೈ. ಚಂದ್ರಚೂಡ್ ಅವರ ನಿವಾಸವನ್ನು ಖಾಲಿಗೊಳಿಸಿ. ಅವ್ರಿಗೆ 6 ತಿಂಗಳ ಅವಧಿ ಇರುತ್ತೆ, ಆದರೆ 8 ತಿಂಗಳಾದರೂ ಇವರು ಖಾಲಿ ಮಾಡಿಲ್ಲ, ಅವ್ರನ್ನ ಖಾಲಿ ಮಾಡಿಸಿ ಅಂತ. ಅದಕ್ಕೆ ಮತ್ತೆ ಮನವಿ ಮಾಡ್ಕೊಂಡಿದ್ದಾರೆ ಡಿ.ವೈ. ಚಂದ್ರಚೂಡ್ ಅವರು. ಇಲ್ಲ, ನನಗೆ ಭಾಳ ತೊಂದರೆ ಇದೆ, ಬೇರೆ ಕಡೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಸಬಬುಗಳನ್ನು ಹೇಳ್ತಾ ಇದ್ದಾರೆ. ನಂದು ಒಂದು ಪ್ರಶ್ನೆ ಇದೆ, ಏನಪ್ಪ ಅಂತಂದರೆ, ಇವರು ನ್ಯಾಯವನ್ನು ಕೊಡುವಂಥ ಜನ, ಇವ್ರನ್ನ ನ್ಯಾಯದೇವತೆ ಅಂತಲೇ ಅವ್ರನ್ನ ಮೈಲಾರ್ಡ್ ಅಂತ ಕರೀತಾರೆ. ಇವ್ರಿಗೆ ಬೇರೆ ಜನರಿಗೆ ಹೇಗೆ ತಾಪತ್ರಯಗಳಿರ್ತಾವೋ ಇವ್ರಿಗೂ ತಾಪತ್ರಯ ಇರ್ತವೆ. ಜಡ್ಜ್ ಇರೋವರೆಗೂ ಇವ್ರಿಗೆ ಸಕಲ ವೈಭವೋಪೇತವಾದಂಥ ಬದುಕಿರುತ್ತೆ. ಆಳು ಕಾಳುಗಳು, ಕಾರುಗಳು, ಬಂಗಲೆಗಳು, ಆಮೇಲೆ ಜೀರೋ ಟ್ರಾಫಿಕ್ನಲ್ಲಿ ಪ್ರಯಾಣ, VIP ಟ್ರೀಟ್ಮೆಂಟ್. ಎಲ್ಲಿ ಹೋದರು, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಇವರಿಗಿರುವಂಥ ವಿಲಾಸಿ ಜೀವನ, ಇವರಿಗಿರುವಂಥ ವೈಭೋಗ, ಇವರಿಗಿರುವಂಥ ಸವಲತ್ತು ಯಾವ ರಾಜರಿಗೂ ಇರಲಿಲ್ಲ. ಅಂಥ ಸವಲತ್ತು ಇವರಿಗೆಲ್ಲ ಇದ್ದಾವೆ, ನಾನು ಕಣ್ಣಾರೆ ನೋಡಿದ್ದೆದು. ಇಂಥವರು ನಿವೃತ್ತರಾದ ತಕ್ಷಣ ಮಾದರಿಯಾಗಿ ನಿಲ್ಲಬೇಕು. ಹೇಗೆ ಅಂದರೆ, 6 ತಿಂಗಳ ಅವಧಿಯನ್ನು ಕೊಟ್ಟಿದ್ದೀರಿ, ನಾನಿವತ್ತು ನಿವೃತ್ತನಾಗಿದ್ದೇನೆ, ಇನ್ನು 6 ತಿಂಗಳ ಅವಧಿ ನನಗೆ ಬೇಕಾಗಿಲ್ಲ, ನಾನೀಗ ನನ್ನ ಖಾಸಗಿ ನಿವಾಸಕ್ಕೆ ಹೋಗ್ತೇನೆ ಅಂತ ಎಲ್ಲರಿಗಿಂತ ಮುಂಚೆ ಹೊರಟು ಹೋಗಬೇಕಾಗಿತ್ತು. ನನಗೆ ತಕ್ಷಣದಲ್ಲಿ ನೆನಪು ಬರೋದು
ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಅವಧಿ ಮುಗಿದ ತಕ್ಷಣ ಒಂದು ಬ್ರೀಫ್ ಕೇಸು, ಆ ಬ್ರೀಫ್ ಕೇಸ್ ತೊಗೊಂಡು ಹೊರಡ್ತಾರೆ. ಎಲ್ಲರೂ ಅವಾಕ್ಕಾಗಿಬಿಡ್ತಾರೆ, ಏನಿದು ಒಬ್ಬ ರಾಷ್ಟ್ರಪತಿ ತನಗೆ ಬಂದಿರುವಂಥ ವೈಯಕ್ತಿಕವಾದ ಗಿಫ್ಟ್ಗಳು ಎಷ್ಟಿರ್ತವೆ, ಬಟ್ಟೆಗಳು ಎಷ್ಟಿರ್ತವೆ, ಎಷ್ಟು ಸೂಟ್ಗಳು, ಎಷ್ಟು ಶೂಸ್ಗಳು ಏನೆಲ್ಲ ಇರ್ತಾವೆ ಅವ್ರ ಹತ್ರ. ಬಿಟ್ಟು ಈ ಮನುಷ್ಯ ಒಂದು ಸಣ್ಣ ಬ್ರೀಫ್ ಕೇಸ್ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂದ ಕೂಡಲೇ ಅವಾಗ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ನಾನು ಬರುವಾಗ ತಂದದ್ದು ಇದೇ ಬ್ರೀಫ್ ಕೇಸು, ಇದರಲ್ಲಿ 2 ಜೊತೆ ಬಟ್ಟೆ ಇತ್ತು, ಹೋಗುವಾಗ ಅಷ್ಟೇ ತೊಗೊಂಡು ಹೋಗ್ಬೇಕು, ನಾನು ಅಷ್ಟಕ್ಕೆ ಮಾತ್ರ ಅರ್ಹ, ಅದನ್ನು ಬಿಟ್ಟು ಬೇರೆ ತೊಗೊಂಡು ಹೋಗಬಾರ್ದು ಅಂತ. ಅವರು ಇತಿಹಾಸದಲ್ಲಿ ಮಾದರಿಯಾಗಿ ನಿಲ್ತಾರೆ. ಡಿ ವೈ ಚಂದ್ರಚೂಡ್ ಥರದವರು ಈ ರೀತಿಯಾದಂಥ ಕೃತ್ಯ ಮಾಡುವ ಮೂಲಕ ಇವರ ಬಗ್ಗೆ ಇವರ ಅವಧಿಯಲ್ಲಿ ಇವರು ಯಾವ ರೀತಿಯ ತೀರ್ಪುಗಳನ್ನು ಕೊಟ್ಟಿರ್ಬೋದು ಅನ್ನುವಂಥ ಅನುಮಾನಕ್ಕೆ ಕಾರಣರಾಗಿ ನಿಲ್ತಾರೆ. ಇನ್ನೊಬ್ಬ ರಾಷ್ಟ್ರಪತಿ ಪಾಟೀಲ್, ಆಕೆ ಬಂದಿರುವಂಥ ಸ್ಮರಣಿಕೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟಿದ್ರು ಮಹಾರಾಷ್ಟ್ರದ ತಮ್ಮ ಊರಿಗೆ, ಲಾರಿನಲ್ಲಿ ತುಂಬಿಸ್ಕೊಂಡಿದ್ರು. ಕೊನೆಗೆ ಅಬ್ಜೆಕ್ಷನ್ ಮಾಡಲಾಯಿತು. ಮಾಡಿದಾಗ ನಾನು ಸ್ಕೂಲ್ನಲ್ಲಿ ಜನರಿಗೆ ತೋರ್ಸಕ್ಕೆ ಹೋಗಿದ್ದೆ, ವಾಪಸ್ ಕಳಿಸ್ತೀನಿ ಅಂತ ಲಾರಿನಲ್ಲಿ ವಾಪಸ್ ಕಳಿಸಿದರು. ಅಂಥವರು ಈ ದೇಶದಲ್ಲಿದ್ದಾರೆ.